பிரிவா தேவன ஜனவே சுவாமி நாமதோக இந்த டிவோஷனுக்கு வாழ்த்து வர வச்சுனேன். இந்த டிவோஷன் பற்றி திருத்தி பகுதி யாத்திராகம் 12:32 நீங்கள் சொன்னபடியே உங்கள் ஆடு மாடுகளையும் ஓட்டிக்கொண்டு போங்கள், என்னையும் ஆசீர்வதியுங்கள் என்றான். ಇಲ್ಲಿ பார்வோன் ராஜா ஏனா நீங்கள் சொன்னபடியே உங்கள் ஆடு மாடுகளையும் ஓட்டிக்கொண்டு போங்கள், என்னையும் ಆಶೀರ್ವದಿಯುங்கள் ಅತ್ನಿ பார்வோன் ರಾಜಾ ಮೋಸೆಯ ನೋಡಿ ಆರೋನ್ ನೋಡಿ ಹೇಗೋದನ್ನ ನಿಮಗೆ ನೋಡಿ ಪ್ರಿಯಕರೇ. ನೋಡುವೆ ಇಲ್ಲಿ ಏನು ನೋಡುತ್ತಂಬಟ್ಲೆ ಏನ ಈ பார்வோன் ராஜ ದಾರತಂಬಟ್ಲೆ ಇಸ್ರೇಲ್ ಜನವ ಅಡಿಮೆಪಡುತ್ತಿ ಬೀತು ಅವರ ಬುಡಕೊಳ್ಳಾಂದ ಇದಮ್ಮ ನಾ ಬುಡೋದಿಲ್ಲೇ ಅತ್ತಿ ಇದಮ್ಮ ಏನ ಅಡಿಮೆಪಡುತ್ತಿ ಬೀತಮ್ಮ ಎದುರ್ತು ನಿದ್ದ ಮೋಸ ಎಸಗತ್ತ ಅರ್ಪುದ ಮಾಡಲಿಯು ಮೋಸ ಎದುರ್ತು ನಿದ್ದ ಅತ್ತೆ ನೋಡಿಯೋ ಆಮ ಕಡಿನ ಅವನ ಇರುದಿವ ಸ್ವಾಮಿ ಕಡಿನಪಡುತ್ತಿತ್ತು ಅತ್ತೆ ನೋಡಿಯೋ ಆమె ಒಂದು ಪಕ್ಕ ಇರುದಿಯ ಕಡಿನವಳಮ್ಮ, ಇನ್ನೊಂದು ಪಕ್ಕ ಎದುರ್ತು ನಿದ್ದಮ್ಮ, ಇನ್ನೊಂದು ಪಕ್ಕ ಏನ ಬುಡೋದಿಲ್ಲೇ ಅತ್ನಾಗಿ ಇಸ್ರೇಲ್ ಜನವ ಅಡಿಮೆಪಡುತ್ತಿ ಬೀತ ಮತ್ತ ಈಗ ಏನಾಯ್ತು பட்டல மோசே ನೋಡಿ ஏனா நீங்கள் சொன்னபடியே உங்கள் ஆடு மாடுகளையும் ஓட்டிக்கொண்டு போங்கள், என்னையும் ஆசீர்வதியுங்கள். ಅತ್ನಾಗಿ என்னವ ಆಶೀರ್ವದಿಸಿದ ಕೇತನ ಹೇಗೋ ಕೇತನ ಇಸ್ರೇಲ್ ಜನ ಬಸ್ಕಾ ಬಲಿ ಇಟ್ಟೆಗಿಂದಾಡು ಆ ಬಸ್ಕಾ ಬಲಿ ಇಂದಾಡು ಆ ನಡು ರಾತ್ರಿಯೋಗೆ ಸಂಗಾರ ದೂದನ ಬಂದು ಎಗಿತ್ತೂರಿನ ಮನೆಯೆಲ್ಲ ತಲೆ ಗಂಡುಗೆಲ್ಲ ಸತ್ತಗಿಂದಾಡು ಆమె ಹೇಗೋ ಜನ ಬಟ್ಲೆ ನಾನೀಗ ಬುಟ್ಟುಪ್ನೆ ಏನವ ಆಶೀರ್ವದಿಸಿಟ್ಟು ಹೋಗಿವಿ ಅತ್ನ ಕೇಪದ ನೋಡಿಯೋ ಈ ಪಾರ್ವೋನ್ ದಾರ ಎಗಿಪ್ತದೋಗೆ ಪಾರ್ವೋನ್ನ ಒಂದು ದೇವ್ರಿಗೆ ಸಮವಾಗಿ ನೋಡಿಯಾರ. ಈ ಪಾರ್ವೋನ್ ರಾಜತ ದೇಶದ ಜನವ ಆಶೀರ್ವದಿಸು ಅಮ್ಮ ಅಲ್ಲಿ ಈಗ ಇಮ ಕೇತನ மோசை நோடி கேத்தனா மோசே நீ என்னையும் ஆசீர்வதியுங்கள் அத்னேகி என்னவ ஆசீர்வதிச்சு ಅತ್ ಕೇತನ ಹಿಮತ್ತ ಪಾರ್ವೋನ್ ರಾಜ ಹಿಮತ್ತ ದೇಶದ ಜನಕ್ಕೆ ದೇವರಾಯ್ತಾನೆ, ಹಿಮತ್ತ ದೇಶದ ಜನ ಆಶೀರ್ವದಿಸು ಅಮ್ಮ ಈಗ ಹಿಮನೇ ಕೇತನ ಮೋಸೆ ನೋಡಿ ಮೋಸೆ என்னையும் ஆசீர்வதியுங்கள் என்னவோ ஆசீர்வதிச்சுட்டு ಹೋಗು ಅತ್ನಿಟ್ಟು ನೀವು ಆಡು ಮಾಡಲು ಓಟಿನ ಓಪನಾಗ என்னவோ ಆಶೀರ್ವದಿಸು ಅತ್ನಿ ಕೇಪದ ನೋಡಿಯೋ ನೋಡ್ವಿ ನಾ ಇಂದು ಏನಪತಿ ಮಾತಾಡ ಬಟ್ಲೆ ನೀ ಆಶೀರ್ವದಿಸು ಅಮ್ಮ ನೀ ಆಶೀರ್ವದಿಸು ಬೇಕಾಗಿ ಸ್ವಲ್ಪ ತಿಳಿದಿ ಜನ ಅತ್ನಿ ಬನ್ನೆ ನೀ ದಾರ ತಂಬಟ್ಲೆ ನೀ ಅರ್ಥೊಕ್ಕರ ಆಶೀರ್ವಿಸಬೇಕಾಯಿ ಸ್ವಾಮಿ ನೀವು ಅಭಿಷೇಕ ಮಾಡಿ ಬಿತ್ತನೆ, ನೀ ಅರ್ಥೊಕ್ಕರ ಆಶೀರ್ವಿಸಬೇಕಾಯಿ ಅರೇಪ ತಂದು ಬಿತ್ತನೆ, ನೀ ಅರ್ಥೊಕ್ಕರ ಬ್ಲಸ್ ಮಾಡೋದು ಬೇಕಾಯಿ ಸ್ವಾಮಿ ನಾವು ಮುಂಕುಚ್ಚಿ ಬಿತ್ತನೆ ಅತ್ನೇಗಿ ನಾ ಹೇಗೋದು ಬನ್ನ ಪ್ರಿಯಕರೇ. ನೋಡ್ವಿ ಮೋಸೆ ಸರ ಆಮ ಕೇತ ಎಣ್ಣೆயும் ஆசீர்வதிங்களும் கேத்தா ನೋಡ್ವಿ ಅತಾಪಂತ இத்தமாக்கீரா 1 பேதுரு 3:9 நீங்கள் ஆசீர்வதித்து சுதந்திரத்துக் கொள்ளும்படி நீங்கள் ஆசீர்வாதத்தை சுதந்திரத்துக் கொள்ளும்படி அழைக்கப்பட்டீர்கள் என்று அறிந்து ஆசீர்வதியுங்கள். நீங்கள் ஆசீர்வாதத்தை சுதந்திரத்துக் கொள்ளும்படி அழைக்கப்பட்டீர்கள் என்று அறிந்து ஆசீர்வதியுங்கள். ನೀ ಆಶೀರ್ವಾದವ ಸುಂದರಿಸಬೇಕು ಸ್ವಾಮಿ ನೀವು ಕೂರ್ಚಿದ್ದೇನೆ ಅತಮ್ಮನ ಅರಿದು ನೀನು ಅಡ್ತೋಕ್ರ ಆಶೀರ್ವದಿಸು ಅತ್ ನೀ ಸ್ವಾಮಿ ಹೇಗೋದು ನೋಡಿ ನೀವು ನಾನು ನೀವು ದಾರ ತಂಬಟ್ಲೆ ಅಡ್ತೋಕ್ರ ಬ್ಲಸ್ ಮಾಡಬೇಕಾದ ಜನ ಅಡ್ತೋಕ್ರ ಆಶೀರ್ವದಿಸಬೇಕಾದ ಜನ ನಂಗತ್ತ ಆತ ನೋಡಿಯೋ ನೋಡ್ವಿ ಇತ್ತಮಾಕ ಸ್ವಾಮಿ ಮಾತೀರ ಏನ ಆಶೀರ್ವದಿಸುವ ದಾರ ಆಶೀರ್ವದಿಸು ಮುಡಿದ್ರ ಆತ ಮಟ್ಟ ಇತ್ತಮಾಕಿಯರ ಎಬ್ರಿಯರ್ ಬುಕ್ದೋಗೆ ಎಬ್ರಿಯರ್ ಬುಕ್ ಇಶಾ ಮಾತು ಇತ್ತಮಾಕಿಯರ ದಾರ ಆಶೀರ್ವದಿಸು ಮುಡಿದ್ರ ಆತ ಮಟ್ಟ ಇತ್ತಮಾಕಿಯರ ಎಬ್ರಿಯರ್ ಇಶುದೋಗೆ ಇತ್ತಮಾಕಿಯರ சிறியவன் பெரியவனாலே ஆசீர்வதிக்கப்படுவான், சிறியவன் பெரியவனாலே ஆசீர்வதிக்கப்படுவான். ನೋಡ್ವಿ ನಿಂಗೆ ಅಟ್ಟಿಬಾಕ ನೋಡ್ನಿಯೋ ಅಟ್ಟಿಬಾಕ ದೊಡ್ಡವಕ್ತ ಕುಣ್ಣವಕ್ಕರ ಏನ ತಲೆಯ ಮುಟ್ಟಿ ಆಶೀರ್ವಿಸೋದು ನೋಡ್ನಿಯೋ ಏನ ಅದು ಸರಿಯಾದ ತಪ್ಪದ ಅದನ್ನೇ ಪಪ್ಪಿಲೆ ಅಲ್ಲಿ ಸ್ವಾಮಿ ಮಾತೇನು ಬಟ್ಲೆ ಏನ ಬಟ್ಲೆ ಸಿರಿಯವನ್ பெரியவனாலே ஆசீர்வதிக்கப்படுவான். ಆಗ ಕುಣ್ಣಮ್ಮನ ದೊಡ್ಡಮ್ಮ ಆಶೀರ್ವದಿಸಿನ ಆಗ ನೋಡ್ವಿ ನೀ ಆಶೀರ್ವದಿಸೋ ನೀ ದಾರ ಅದೇ ಬಟ್ಲೆ ನೀತೆ ದೊಡ್ಡಮ್ಮ ಸ್ವಾಮಿ ಮಾತೆ ಅತ್ತೆ ಇರ ನೀ ಅಡ್ತಕ್ಕರ ಬ್ಲಸ್ ಮಾಡೋನಗ ನೀ ಅಡ್ತಕ್ಕರ ಆಶೀರ್ವದಿಸೋನಗ ನೀ ಅಡ್ತಕ್ಕ ಒಳ್ಳಿತ್ತಿನ ಹೇಗೋನಗ ಅಡ್ತಕ್ಕರ ಏನ ನೀ ಬ್ಲಸ್ ಮಾಡೋನಗ ನೀ ದೊಡ್ಡಮ್ಮನಾಯಿದ್ರೆ ಅಮ್ಮ ಕುಣ್ಣಮ್ಮನಾಯಿದನ ಆತಮ್ಮ ಸ್ವಾಮಿ ಏನ ಸಿರಿಯವನ್ பெரியவனாலே ஆசீர்வதிக்கப்படுவான் ಅತ್ನಿಗೆ ಎಬ್ರಿಯರ್ 7:7 ನನಗೋದು ನೀವು ಇಶಾಧಿಕಾರ ತಮಗೇರ ಆಗ ನೋಡ್ವಿ ನಂಗವ ಸ್ವಾಮಿ ಆಶೀರ್ವದಿಸಬೇಕಾಗಿ ಕೂರ್ಚಿದನೆ ಅತಿ ನೋಡ್ನಿಯೋ ನೋಡ್ವಿ ಅದು ಮಾತ್ರ ಅಲ್ಲ ಏನ ನಂಗವರು ದೊಡ್ಡ ಮಾಡಿ ಬೀತಾರೆ ಒಂದು ಪಕ್ಕ ಇನ್ನೊಂದು ಪಕ್ಕ ಆಶೀರ್ವಾದ ಸುಂದರಿಸುವಕಂದ ಅರುದು ಮತ್ತಕ್ಕರ ಆಶೀರ್ವದಿಸು ಅತ್ನಿದ್ದೇನೆ ಆಗ ನೋಡ್ವಿ ಸ್ವಾಮಿ ಮಾತು ಮಾಕೆ ನಿಂಗೆ ಅರ್ಥಕ್ಕರ ಆಶೀರ್ವದಿಸು ಒಂದು ಪಕ್ಕ ಇನ್ನೊಂದು ಪಕ್ಕ ದೇವ್ರು ನಂಗೆ ದೊಡ್ಡವ ಮಾಡಿ ಬೀತಾನೆ ಆತಮ್ಮನ ಆಶೀರ್ವದಿಸು ನೀವು ಇನ್ನೊಂದು ಪಕ್ಕ ತಮಾಕೇರ ಏನ வெளிப்படுத்தின விசேஷ ஒன்றாதிகார 6 மாத்து இத்தமாக்கீரா நம்மிடத்தில் அன்பு கூர்ந்து தமது ரத்தத்தினாலே நம்முடைய பாவங்கள் நம்மை கழுவி தம்முடைய பிதாவாகிய தேவனுக்கு முன்பாக நம்மை ராஜாக்களும் ஆசாரிகளும் ஆக்கினார். அத்நேகி நோடியோ இதுமக்கோதனியோ என்னத்த மட்டில் நம்மிடத்தில் அன்பு கூர்ந்து தம்முடைய ரத்தத்தினாலே நம்முடைய பாவம் கலர நம்மை கழுவி அது ನೋಡಿಯೋ ಯೇಸುಸ್ವಾಮಿಯ ನೆತ್ತರು ನಂಗೆ ತೋಗಿಯಾಡದೆಂಬ ತೋಗಿದು ಮಾತ್ರ ಅಲ್ಲ ನಂಗೆ ರಾಜ ಮಾಡಿ ಬೀತಾನೆ ಸ್ವಾಮಿ ನಂಗೆ ಆಸಾರಿಯರು ಮಾಡಿ ಬೀತಾನೆ ಅದು ನೋಡಿಯೋ ಯೇಸುಸ್ವಾಮಿಯ ನೆತ್ತರು
ಎನ್ನವು ನಿನ್ನವು ಒಂದು ಆಸಾರಿಯನ್ನು ಮಾಡಿ ಬಿತ್ತನೆ ಆಯ್ತು ನೋಡಿ. ಆಸಾರಿಯರನ್ನ ಗೆಲ್ಚೆಯನ ಹಿತಮಾಕೆ ಎಣ್ಣಾಗಮ ಬೊಕ್ಕುದೋಗೆ ಆರಾಧಿಗಾರದೋಗೆ 23 ಮಾತುಂದ 27 ಮಾತು ಎಟ್ಟ ಆಸಾರಿಯರನ್ನ ಗೆಲ್ಚೆ ಏನ ಆತ್ನ ಸ್ವಾಮಿ ಏನಕ್ಕೆ ಅವಕ್ಕೆ ಗೆಲ್ಚೆ ಅಂತ ಮಟ್ಲೆ ಆರೋ ನೋಡಿ ಅವನ ಮಕ್ಕವು ನೋಡಿ நீ இத்தமாக ஏகூத் நீனா ஏனை என்ன மற்ற நீங்கள் இஸ்ரவேல் புத்திரரை ஆசீர்வதிக்கும் போது அவர்களை பார்த்து சொல்ல வேண்டியது கர்த்தர் உன்னை ஆசீர்வதித்து உன்னை காக்க கடவர் என்று ஏகூத் நீனா. ஆக ஆசாரியர் சுவாமி தன்னை நெத்துறதோக தோகி நம்முடைய பாவங்களை நம்மை கழுவி ராஜாக்களும் ஆசாரியரும் ஆக்கினார் நீரா. எங்கள் தேவர் தன் நெத்துறத தோகி ஆசாரியர் மணிப்பித்தனே ಆಸಾರಿಯನ್ ಗೆಲ್ಚೆಯನ ಆಸಾರಿಯನ್ ಬಂದು ಅರ್ಥಮಾಕನ ಅರ್ಥೋಕರ ಆಶೀರ್ವದಿಸೋತ್ತ ಅವನ ಗೆಲ್ಚಾಲ್ ನೋಡ್ನಿಯೋ. ದೇವರು ಎನ್ನವು ನಿನ್ನವು ಒಂದು ಆಸಾರಿಯನ್ ಮಾಡಿಬಿಡ್ತಾನೆ. ಆಸಾರಿಯನ ಗೆಲ್ಚೆಯನ ಅವನ ಅರ್ಥೋಕರ ಬ್ಲಸ್ ಮಾಡುತ್ತ ಅವನ ಗೆಲ್ಚ ನೋಡ್ವಿ ಎಣ್ಣಾಗಮ 6 24 27 தீரா நீ ஆசீர்வதிச்சோனகா எனக்கு ஏற 27 தீரா அவர்கள் என் நாமத்தை இஸ்ரவேல் புத்திரர் மேல் கூறக்கடவர்கள் அப்பொழுது நான் அவர்களை ஆசீர்வதிப்பேன் அத்தனைக்கு சுவாமி எழுதணும். அவை ஆசாரியர்கோ அதே ஆசீர்வாದ ವೇಗೋನಗ ಸ್ವಾಮಿಯೇ ಆಶೀರ್ವದಿಸಿನಾಂಬ. ದೇವರು ನಂಗೆ ಆಶೀರ್ವದಿಸಬೇಕಾಯ್ತಾ ತಿರ್ಸಿ ಇತ್ತಿದ್ದಾನೆ ಆತ ನೋಡಿಯೋ ನಾನು ನೀಯೋ ಮತ್ತೊಬ್ಬರ ಆಶೀರ್ವದಿಸಬೇಕು ತಿರ್ಸಿದ್ದ ಜನ ಅದು ಬೇಕಾಯ್ತು. ದೇವರು ಆಸಾರಿಯರ ಮಾಡಿ ಬಿತ್ತನೆ ಅದು ಬೇಕಾಯ್ತಾ. ಸಿರಿಯವನ್ பெரியவனாலே ஆசீர்வதிக்கப்படுவான் நீதிங்க நாங்கள் ದೊಡ್ಡವ ಮಾಡಿ ಬಿತ್ತನೆ ಅತ್ತಪ್ಪ ನೋಡಿವಿ ನೀ ಒಂದು ಮನೆಗೋ ಸೋಪನಗ ಆ ಮನೆಯ ಮೆಟ್ಟೋನಗ ಆ ಮನೆಗೆ ಆಶೀರ್ವಾದವೇ ಹೇಗು. ಇನ್ನೊಂದು ಮನಸ್ಸು ಒಂದು ಮನೆಗೋ ಸೋಪನಗ ಅವರ ತಲೆ ಮೇಲೆ ಕೈ ಬೀಪನಗ ಆಶೀರ್ವಾದವೇ ಹೇಗು. ಒಂದು ವ್ಯಾಪಾರ ಸ್ಥಳ ಹೋಪನಗ ಅವರ ಮೇಲೆ ಆಶೀರ್ವಾದವೇ ಹೇಗು. ನೀ ಎಲ್ಲಿ ಒಲಿ ಸರಿತಾ ಅವರ ಮೇಲೆ ಆಶೀರ್ವಾದವೇ ಹೇಗು. ದೇವರು ಅದು ಬೇಕಾಯ್ತಾ ಎನ್ನವು ನಿನ್ನವು ಏರ್ಪಡಿಸಿ ಬಿತ್ತನೆ ஆசாரியார் மணி பித்தனே துட்டோக்க மாடி பித்தனே ஆசீர்வதித்து சுதந்திரத்துக்குள்ள போய் அழைக்கப்பட்டவர்கள் என்று அறிந்து ஆசீர்வாதங்கள் நீதினே ಅತ್ತಪ್ಪನೇ ನಂಗೆ ಅರ್ಥಕ್ಕರ ಆಶೀರ್ವಿಸಬೇಕಾಯಿ ಅಡದೆ ಅತ್ತಮ್ಮ ನೋಡಿಯೋ ಹಿತಮಾಕೆ ಮತ್ತೆ ಬುಕ್ಕುದೋಗೆ 5 ಅಧಿಕಾರ ಹಿತಮಾಕೀರ 5 ಅಧಿಕಾರ ಅದರ್ಜಾ ಮತ್ತು ಹಿತಮಾಕೀರ அதில் 5:15 ಹಿತಮಾಕೀರ விளக்கை கொளுத்தி மரக்காலால் மூடி வைக்காமல் விளக்கு தண்டின் மேல் வைப்பார்கள். அப்பொழுது அது வீட்டில் உள்ள யாவருக்கும் வெளிச்சம் கொடுக்கும். ಅದು ನೇಗಿ ಒಂದು ದೀವಿಗೆ ಕಚ್ಚಿ ವಿಳಕ್ಕು ತಂಡೋದಾಗ ಬಿತ್ತರಾಂಬ. ಮನೆಗ ಬೀಸಲು ನೀಯೋ ನಾನು ತಂದೇನ ಆ ಒಂದು ಮನೆಗೆ ಆಶೀರ್ವಾದವಾಗಿ ಸ್ವಾಮಿ ನಂಗೆ ಬೀತ್ತನೆ ಎಂಬ விளக்கை கொளுத்தி சுவாமி என்ன நம்ப மரக்கால்னு கீபியாதங்க விளக்கு தண்டின் மேல் வைப்பார்கள். அப்பொழுது வீட்டில் உள்ள யாவருக்கும் வெளிச்சம் கொடுக்கும். அது ಆಗ ದೇವರು ನಂಗೆ ಬೀಸಲಾಗಿ ಬಿತ್ತನೆ ನಂಗೆ ಮನೆಗ ನಂಗೆ ಆಶೀರ್ವಾದ ಬಿತ್ತನೆ ನಂಗೆ ಇಬ್ಬ ಪಟ್ಟಣಗ ನಂಗೆ ಆಶೀರ್ವಾದ ಬಿತ್ತನೆ ನಂಗೆ ಇಬ್ಬ ದೇಶಗ ನಂಗೆ ಆಶೀರ್ವಾದ ಬಿತ್ತನೆ. ಆಗ ನಂಗತ್ತ ಬೀಸಲು ತರಬೇಕಲ್ಲವಕ್ಕ ಅದನ್ನು ತಿತ್ತಮಾಕೆ யோவான் 1:9 இத்தமாக்கீர உலகத்திலே வந்த எந்த மனுஷனையும் பிரகாசிப்பிக்கிற ஒளியே அந்த மெய்யான ஒளி. ನಂಗೆ ದಾರ ಬೀಸಲು ಮಾಡಿಯಾರಂಬ ಸ್ವಾಮಿ ಬೀಸಲು ಮಾಡಂಬ. ದೇವ್ರು ನಂಗೆ ಬೀಸಲು ಮಾಡಿ ಬಿತ್ತನೆ ಅತ್ತಪ್ಪನಗ ನಂಗೆ ಮನೆಗೂ ಪಟ್ಟಣಗೂ ದೇಶಗೂ ಆಶೀರ್ವಾದವಾಗಿ ಇರಬೇಕಾದ ಜನಾತ್ ನೀರ ಅತ್ತಪ್ಪನಗೆ ನೋಡಿವಿ ಆಶೀರ್ವಿಸಬೇಕಾಯ್ತಾ ಸ್ವಾಮಿ ನಂಗೆ ತಿಳಿಸಿಟ್ಟಿದ್ದೇನೆ. ಅತ್ತಪ್ಪನ ನಂಗೆ ಅರ್ಥೋಕರ ಒಂದು ಮನೆಗೆ ಹೋಪನಗೆ ಆಶೀರ್ವಿಸಿ ಪಳಗುವೋ ಒಂದು ಎಡಗೆ ಹೋಪನಗೆ ಆಶೀರ್ವಿಸಿ ಪಳಗುವೋ ಒಂದು ಎಡಗೆ ಹೋಪನಗ ಯೇಸು ಸ್ವಾಮಿ ನಾಮದ ಆಶೀರ್ವಾದ ಹೇಗುವೋ ಒಬ್ಬನ ತಲೆ ಮುಟ್ಟೋನಗ ಆಶೀರ್ವಿಸಿ ಪಳಗುವ ಪ್ರಿದಕರೇ ಅದು ಮೂಲಿವಾಯಿ ನಂಗೂ ಅರ್ಶನಿ ಹೊಂದಿನಿಯೋ ಅತ್ತಪ್ಪನ ಕಣ್ಣ ಅರ್ಕ ಮಾಡಿ ಸ್ವಾಮಿ ನನ್ರಿ ಹೇಗುವೋ ದೇವರೇ ನನ್ರಿ ನೀ ಸ್ವಾಮಿ ದೇವರೇ ಸ್ವಾಮಿ நாம அர்க்க மாட்டினியோ பார்வோன் ஏங்க சுவாமி நீங்கள் ஆடு மாடல ஓட்டி நோகுவி என்னையும் ஆசீர்வாதங்களும் மோசே சார் கேட்ட சுவாமி மோசே ದೇವರೇ ಸ್ವಾಮಿ ಮೋಸರ್ ಕೇತ ನೋಡಿಯೋ ಅದೇ ಮಕ್ಕೆ ಹಿಂಗೆ ದಾರ ಬಟ್ಲೆ ಹಿಂಗೆ ಅರ್ಥ ಹೋಗ್ಕರ ಆಶೀರ್ವದಿಸುವ ಜನಾತ್ನೇಗಿ ಹಿಂಗೆ ಧ್ಯಾನ ಮಾಡಿದ್ವಿ ಸ್ವಾಮಿ. ದೇವರೇ ನಿನ್ನ ನೆತ್ತರದೋ ಹೋಗಿ ದೇವರೇ ರಾಜಾಕಲ್ ಮಾಡಿ ಬಿತ್ತೆ ಸ್ವಾಮಿ ಆಸಾರಿಯರ್ ಮಾಡಿ ಬಿತ್ತೆ ಹಿಂಗೆ ಆಸಾರಿಯರೇ ಇದ್ದು ಅರ್ಥಕ್ಕರ ಆಶೀರ್ವದಿಸೋದು ಬೇಕಾಯ್ತಾ ಹಿಂಗೆ ಏರ್ಪಡಿಸಿ ಬಿತ್ತೆ ನೋಡಿ ಸ್ವಾಮಿ ಹಿಂಗೆ ಆಶೀರ್ವದಿಸೋನಾಗ ದೇವರು ಹಿಂಗೆ ಅದು ಬೇಕಾಯ್ತಾ ಆಶೀರ್ವದಿಸೋದು ಬೇಕಾಯ್ತಾ ಹಿಂಗೆ ದೇವರು ಹಿಂಗೆ ಅಧಿಕಾರ ಪಡ್ತಿ ಬಿತ್ತನೆಂದಾಗಿ ಹಿಂಗೆ ಧ್ಯಾನ ಮಾಡಿದ್ವಿ ಸ್ವಾಮಿ. ದೇವರು ನೀತಿ ಅಧಿಕಾರದಂಗೆ ಹಿಂಗೆ ಅರ್ಥಕ್ಕರ ಆಶೀರ್ವದಿಸಿ ಬದುಕೋದುಗ ಒತ್ತಾಸ ಮಾಡೋದಕ್ಕೆ ಮಾಡೆ ಹಿಂಗೆ ಮನಗ ಹಿಂಗೆ ಸಭೆಗ ಹಿಂಗೆ ಪಟ್ಟಣಗ ಹಿಂಗೆ ಗ್ರಾಮಗ ಹಿಂಗೆ ದೇಶಗ ನಿನ್ನ ನಾಮದ ಆಶೀರ್ವಾದ ಇಬ್ಬದುಗ ಒತ್ತಾಸ ಮಾಡೋದು ಹೇಗೆ ಏ ಸ್ವಾಮಿ ನಾಮ ಮೂಲವಾಗಿ ಯಾರಕ್ಕೆ ಕೇತನೆ ದೇವರೇ ಆಮೇನ್ ಆಮೇನ್. ಸ್ವಾಮಿ ಗರ್ಸಿ ಪ್ರಿಯವಕರೇ ಆಮೇನ್.